ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಅಧಿಕೃತ ಮಾಹಿತಿ ಕೂಡ ಬಂದಿದೆ. ಎಕ್ಸಾಮ್ ಬಂದ್ಬಿಟ್ಟು ಫಿಕ್ಸ್ ಕೂಡ ಆಗಿದೆ. ನಿಮಗೆ ಮಾರ್ಚ್ ಅಥವಾ ಏಪ್ರಿಲ್ ಎಕ್ಸಾಮ್ ಕೂಡ ಕಂಡಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ನಿಮಗೆ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಸಾಕಷ್ಟು ಬದಲಾವಣೆ ತರ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಫುಲ್ ನೋಡಿ. ಸಾಕಷ್ಟು ಜನ ಶಿಕ್ಷಕ ಆಕಾಂಕ್ಷಿಗಳು ಕಾಯ್ತಾ ಇದ್ದೀರಾ ನಿಮಗೆ ಟಿ ಎಕ್ಸಾಮ್ ಕಂಡಕ್ಟ್ ಯಾವಾಗ ಮಾಡ್ತಾರೆ ಅಂತ. ವರ್ಷಕ್ಕೆ 2 ಬಾರಿ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಈ ಹಿಂದೆ ಅಧಿಕೃತ ಮಾಹಿತಿ ಕೊಟ್ಟಿತ್ತು. ಈಗ ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಬರ್ತಾ ಇದೆ. ನಿಮಗೆ ಟೀಚರ್ಸ್ ಎಕ್ಸಾಮ್ ಕೂಡ ಕಂಡಕ್ಟ್ ಕೂಡ ಮಾಡ್ತಾರಂತೆ. ಈ ಬಾರಿ ನಿಮಗೆ ಮತ್ತೆ ಆಫ್ಲೈನ್ ನಲ್ಲಿ ನಡೆದಿದೆ. ನಿಮಗೆ ಗೊತ್ತಿರೋಗೆ ಡಿಸೆಂಬರ್ 7ನೇ ತಾರೀಕು ನಿಮಗೆ ಆಫ್ಲೈನ್ ನಲ್ಲಿ ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಆಯಿತು. ಈ ಬಾರಿ ನಿಮಗೆ ಎಕ್ಸಾಮ್ ಕೂಡ ಮತ್ತೆ ಟಿಇಟಿ ನ ಕಂಡಕ್ಟ್ ಕೂಡ ಮಾಡ್ತಾರೆ. ನಿಮ್ದು 1 ಅಥವಾ 2 ಅಂಕದಲ್ಲಿ ಮಿಸ್ ಆಗಿರೋರು ಸಾಕಷ್ಟು ಜನ ಹೊಸ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಏನಂದ್ರೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವರೂಪದಲ್ಲಿ ಬದಲಾವಣೆ ಕೂಡ ಮಾಡ್ತಾರಂತೆ. ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 1ರಿಂದ 5 ಮತ್ತು 6ರಿಂದ 8ನೇ ತರಗತಿ ನಿಮಗೆ ಶಿಕ್ಷಕರಾಗಬೇಕು ಅಂದ್ರೆ ನಿಮಗೆ ಟಿಇಟಿ ಕಡ್ಡಾಯ ರೂಲ್ಸ್ ನಿಮಗೆ ಗೊತ್ತಾ ಇದೆ. ಸುಮಾರು ಬಂದ್ಬಿಟ್ಟು 3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ಬಾರಿ ಪರೀಕ್ಷೆ ಕೂಡ ಬರೀತಾರೆ. ಇದನ್ನು ಆನ್ಲೈನ್ ಮುಖಾಂತರ ಸರ್ಕಾರ ನಡೆಸೋಕೆ ಸೂಚನೆ ಕೂಡ ಮಾಡಿತ್ತು. ಬಟ್ ಕಳೆದ ವರ್ಷ ಸಿದ್ಧತೆ ಮಾಡ್ಕೊಂಡಿತ್ತು, ಅದು ಜಾರಿ ಆಗಿರ್ಲಿಲ್ಲ. ಹಾಗಾಗಿ ಕಳೆದ ವರ್ಷ 2 ಪರೀಕ್ಷೆ ಪೈಕಿ ಒಂದನ್ನು ಆಫ್ಲೈನ್ ನಲ್ಲಿ ಕೂಡ ನಡೆಸಿತ್ತು. ಲಭ್ಯ ಮಾಹಿತಿ ಪ್ರಕಾರ ಈ ಬಾರಿ ಕೂಡ ಆನ್ಲೈನ್ ನಲ್ಲಿ ನಡೆಯುವ ಲಕ್ಷಣ ಗೋಚರಿಸ್ತಾ ಇಲ್ಲ. ಅಂದ್ರೆ ಈ ಬಾರಿ ನಿಮಗೆ ಆನ್ಲೈನ್ ನಲ್ಲಿ ನಡೆಯುವ ಸಾಧ್ಯತೆ ಕಡಿಮೆ ಇದೆ. ಬಟ್ ನಿಮಗೆ ಟಿಇಟಿ ಅಂತೂ ನಡೀತದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಆನ್ಲೈನ್ ನಲ್ಲಿ ಯಾಕೆ ಕಷ್ಟ ಅಂತ ಕೊಟ್ಟಿದ್ದಾರೆ. ಲೈಕ್ ಆನ್ಲೈನ್ ನಲ್ಲಿ ನಿಮಗೆ ಎಲ್ಲಾ ಜಿಲ್ಲೆಗಳಲ್ಲಿ ಎಕ್ಸಾಮ್ ಸೆಂಟರ್ ಇರಬೇಕಾಗುತ್ತೆ. ಕಂಪ್ಯೂಟರ್ ಸಿದ್ಧಪಡಿಸೋದು ಕಷ್ಟ ಆಗಿರುತ್ತೆ. ಏಜೆನ್ಸಿ ಕೂಡ ಕಾರ್ಯ ಹೇಗೆ ಮಾಡುತ್ತೆ ಗೊತ್ತಿಲ್ಲ. ಅಷ್ಟು ಕಂಪ್ಯೂಟರ್ ಕೂಡ ಇರೋದಿಲ್ಲ. ಸೈಬರ್ ಸೆಕ್ಯೂರಿಟಿ ಸಂಬಂಧ ವಿಷಯಗಳಲ್ಲಿ ಸಮಸ್ಯೆ ಕೂಡ ಆಗುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು ಕಷ್ಟ ಕೂಡ ಆಗುತ್ತೆ. ಹೋಮ್ ಶೀಟ್ ಎಲ್ಲ ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ. ಈ ಮಧ್ಯೆ ಬಂದ್ಬಿಟ್ಟು ಚಿಂತನೆ ಕೂಡ ಇದೆ ಆಯ್ತಾ. ಆಫ್ಲೈನ್ ಬದಲು ನಿಮಗೆ ಆನ್ಲೈನ್ ನಲ್ಲಿ ಮಾಡಬೇಕು ಅಂತ ಕನ್ನಡ ಮಾಧ್ಯಮ, ಕನ್ನಡ ಹಾಗೂ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಇದ್ದಾರೆ. ಕನ್ನಡೇತರ ತಮಿಳು, ತೆಲುಗು, ಮರಾಠಿ, ಉರ್ದು, ಸಂಸ್ಕೃತ ಹೀಗೆ ಸೇರಿ ವಿವಿಧ 7 ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ಭಾಷಾಂತರ ಮಾಡಬೇಕಾಗುತ್ತೆ. ಹೀಗಾಗಿ ಸಮಸ್ಯೆ ಕೂಡ ಆಗುತ್ತೆ. ಹೀಗಾಗಿ ಉರ್ದುವಿನಲ್ಲಿ ಪರೀಕ್ಷೆ ಬರೆಯುವವರಿದ್ದರೆ ಉಳಿದ 6 ಭಾಷೆಗಳಲ್ಲಿ ಸ್ಥಳಾಂತರಕ್ಕೆ ಕೂಡ ಪತ್ರಿಕೆ ಸಿಗ್ತಾ ಇತ್ತು. ಅದು ಸಮಸ್ಯೆಗಳು ಆಗಿದೆ. ಹೀಗಾಗಿ ಭಾಷೆಗೆ ತಕ್ಕಂತೆ ಕೂಡ ಮಾಡಬೇಕು. ಕನ್ನಡೇತರ ಎಲ್ಲ ಇರೋದು ಇಂಗ್ಲಿಷ್ ಮುಖ್ಯ ಪ್ರಶ್ನೆ ಪತ್ರಿಕೆ ಜೊತೆಗೆ ಅವಶ್ಯ ಇರುವ ತೆಲುಗು, ತಮಿಳು, ಮರಾಠಿ ಎಲ್ಲಾ ಪ್ರಶ್ನೆ ಪತ್ರಿಕೆ ಮಾತ್ರ ಲಭ್ಯವಾಗುತ್ತೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಈ ಬಾರಿ ನಿಮಗೆ ಗೊತ್ತಿರೋ ದಾಖಲೆ ಫಲಿತಾಂಶ ಕೂಡ ಬರ್ತಾ ಇತ್ತು. ವರ್ಷ ಕಡಿಮೆ ಆದ್ರೆ ಈ ಬಾರಿ ಫಲಿತಾಂಶ ಹೆಚ್ಚು ಜನ ಪಾಸ್ ಆಗಿದ್ರು. ಲೈಕ್ ಯಾರು ಅಂದ್ರೆ ಹೆಚ್ಚು ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳು ಕೂಡ ಟಿಇಟಿ ಕಡ್ಡಾಯ ಮಾಡಿರೋ ಕಾರಣ ನಮ್ಮ ಜಾಬ್ ಎಲ್ಲಿ ಹೋಗುತ್ತೋ ಅಂತ ಹೇಳಿ ಅವರು ತಯಾರಿ ಮಾಡ್ಕೊಂಡು ಅವರು ಕೂಡ ಪಾಸ್ ಆದ್ರು. ಎಕ್ಸಾಮ್ಸ್ ಕೂಡ ಈಸಿ ಆಗಿತ್ತು. ಬರೋಬ್ಬರಿ 97,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕೂಡ ಉತ್ತೀರ್ಣಗೊಂಡ್ರು. ಆ ನಿಟ್ಟಿನಲ್ಲಿ ನಿಮಗೆ ಮಾರ್ಚ್ ಏಪ್ರಿಲ್ ನಲ್ಲಿ ನಿಮಗೆ SLC PUC ಪರೀಕ್ಷೆ ಕೂಡ ಇದೆ. ಅದನ್ನ ಮುಗಿದ ನಂತರ ನಿಮಗೆ ಮತ್ತೆ ಕಂಡಕ್ಟ್ ಕೂಡ ಮಾಡ್ತಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಇಲ್ಲಿ ಮೇನ್ ಏನ್ ಪ್ರಾಬ್ಲಮ್ ಅಂದ್ರೆ SLC PUC ಪರೀಕ್ಷೆ ಈ ಹಿಂದೆ ಒಂದ್ ಎಕ್ಸಾಮ್ಸ್ ಇತ್ತು. ಈಗ 3 ಎಕ್ಸಾಮ್ಸ್ ಕೂಡ ಮಾಡಿದ್ದಾರೆ. ಅಲ್ಲಿ ಟೈಮ್ ಮ್ಯಾಚ್ ಆಗೋದನ್ನ ಮೇನ್ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಹಾಗಾಗಿ ಮಾರ್ಚ್ ಏಪ್ರಿಲ್ ನಲ್ಲಿ ನಾವು ನಡೆಸ್ತೀವಿ ಅಂತ ಕೂಡ ಹೇಳಿದ್ದಾರೆ. PUC ಪರೀಕ್ಷಾ ಮುಗಿದ ಕೂಡಲೇ ನಿಮಗೆ PUC ಎಕ್ಸಾಮ್ ಕಂಪ್ಲೀಟ್ ಆದ ನಂತರ ನಿಮಗೆ ಮತ್ತೊಂದು ಟಿಟಿ ಪರೀಕ್ಷೆ ಮಾಡೋದಕ್ಕೆ ಟಿಟಿ ಪರೀಕ್ಷೆ ಮತ್ತೊಂದು ಕಂಡಕ್ಟ್ ಮಾಡೋದಕ್ಕೆ ಇಲಾಖೆ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ. ವರ್ಷಕ್ಕೆ 2 ಟಿಟಿ ನೀವು ಕಡ್ಡಾಯವಾಗಿ ಮಾಡಬೇಕು ಅಂತ ನಿಯಮ ಕೂಡ ಇದೆ. ಕಳೆದ ವರ್ಷ ನಿಮಗೆ ಆನ್ಲೈನ್ ನಲ್ಲಿ ನಾವು ಮಾಡ್ತೀವಿ ಅಂತ ಕೂಡ ತಯಾರಿ ಇತ್ತು. ಬಟ್ ಡಿಸೆಂಬರ್ ನಲ್ಲಿ ಪರೀಕ್ಷೆ ಕೂಡ ಆಯಿತು. ಹೀಗಾಗಿ ಏಪ್ರಿಲ್ ನಲ್ಲಿ ಮತ್ತು ಡಿಸೆಂಬರ್ ನಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಕೂಡ ಮಾಡ್ತಾರೆ. ಮೇಗೆ ಅಂತ ಹೇಳಿದ್ರು, ಸದ್ಯದ ಮಟ್ಟಿಗೆ ಏಪ್ರಿಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ನಿಮಗೆ SLC ಅಂಡ್ PUC ಎಕ್ಸಾಮ್ಸ್ ಕೂಡ ಇದೆ. ನಂತರ SLC PUC ಎಕ್ಸಾಮ್ಸ್ ಬಂದ್ಬಿಟ್ಟು ಈ 3 ಎಕ್ಸಾಮ್ಸ್ ಇದೆ, ಅದು ಕೂಡ ಬರುತ್ತೆ. ಆ ಗ್ಯಾಪ್ ಅಲ್ಲಿ ಮಾಡ್ಬೇಕಾಗುತ್ತೆ. ಇದು ಸರ್ಕಾರ ಯಾವ ಡಿಸಿಷನ್ ತೆಗೆದುಕೊಳ್ತಾರೆ ನೋಡೋಣ. ಬಟ್ ನಿಮಗೆ ಟೈಮ್ ಅಂತ ಸಿಗುತ್ತೆ, ಗ್ಯಾಪ್ ಇದೆ. ದಯವಿಟ್ಟು ಆಕಾಂಕ್ಷಿಗಳು ಯಾರೆಲ್ಲ ಇದ್ದೀರಾ, ಟಿಇಟಿ ಆಕಾಂಕ್ಷಿಗಳು ಇನ್ನ ಕೇವಲ ಇರೋದು ಕೆಲವೇ ಸಮಯ. ಹಾಗಾಗಿ ನೋಟಿಫಿಕೇಶನ್ ಆಗೋ ಸಮಯ ಕೂಡ ಇದೆ. ನೀವು ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ನಿಮಗೆ. SLC PUC ಎಕ್ಸಾಮ್ಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ಇರುತ್ತೆ. ನಂತರ ನಿಮಗೆ ಟಿಇಟಿ ನ ಕಂಡಕ್ಟ್ ಕೂಡ ಮಾಡಬಹುದು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅಧಿಕೃತ ಮಾಹಿತಿ ಕೂಡ ಆಗಿರುತ್ತೆ. ಉದಯವಾಣಿಯಲ್ಲಿ ಕೂಡ ಮಾಹಿತಿ ಬಂದಿದೆ. ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.